ಅನುದಿನದ ಆಹಾರ ಆಗಸ್ಟ್ 3 ಸೋಮವಾರ. ನಾನು ದೇವರನ್ನು ಮುಖಾಮುಖಿಯಾಗಿ ನೋಡಿದ್ದೇನೆ. ಆಗ ಯಾಕೋಬನು, ನಾನು ದೇವರನ್ನೇ ಪ್ರತ್ಯಕ್ಷವಾಗಿ ನೋಡಿದ್ದೇನಲ್ಲ, ಆದರೂ ನನಗೆ ಪ್ರಾಣ ಉಳಿದಿದೆ ಅಂದುಕೊಂಡು ಆ ಸ್ಥಳಕ್ಕೆ ಪೆನಿಯೇಲ್ ಎಂದು ಹೆಸರಿಟ್ಟನು. ಆದಿಕಾಂಡ 32ನೇ ಅಧ್ಯಾಯ 30ನೇ ವಚನ. ಯಾರು ದೇವರ ಮುಖವನ್ನು ನೋಡಿ ಬದುಕಲಾರರು ಎಂದು ಯಾಕೋಬನು ನಂಬಿದ್ದನು. ಹಳೆ ಒಡಂಬಡಿಕೆಯ ಅನೇಕ ಪರಿಶುದ್ಧರು ಇದೇ ಅಭಿಪ್ರಾಯವನ್ನು ಹೊಂದಿದ್ದರು. ಅವರು ದೇವರನ್ನು ದಹಿಸುವ ಬೆಂಕಿಯಂತೆಯೂ ಯಾರೂ ಸಮೀಪಿಸಲಾಗದ ಬೆಳಕಿನಲ್ಲಿ ವಾಸಿಸುವವನೆಂದು ಪರಿಗಣಿಸಿದ್ದರು. ಆದರೂ ಆತನು ದಹಿಸುವ ಬೆಂಕಿಯೂ ಪವಿತ್ರನೂ ವೈರಾಗ್ಯವುಳ್ಳ ದೇವರು ಆಗಿದ್ದರೂ ಆತನು ಅಪರಿಮಿತವಾದ ಪ್ರೀತಿ ಮತ್ತು ಕರುಣೆಯುಳ್ಳ ದೇವರಾಗಿದ್ದಾನೆ. ನಮ್ಮ ಸತ್ಯವೇದವು ಹೀಗೆ ತಿಳಿಸುತ್ತದೆ: ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತರೊಡನೆ ಹೇಗೆ ಮಾತನಾಡುವವನೋ ಹಾಗೆಯೇ ದೇವರು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದನು. ವಿಮೋಚನಾ ಕಾಂಡ 33ನೇ ಅಧ್ಯಾಯ 11ನೇ ವಚನ. ಅನೇಕ ತಂದೆಯಂದಿರು ತಮ್ಮ ಮಕ್ಕಳೊಂದಿಗೆ ಪ್ರೀತಿ ಮತ್ತು ಮೃದುತ್ವದಿಂದ ನಡೆದುಕೊಳ್ಳುವುದನ್ನು ನಾನು ನೋಡಿದ್ದೇನೆ. ಮಕ್ಕಳು ತಪ್ಪುಗಳನ್ನು ಮಾಡಿದಾಗಲೂ ಅವರು ಅಳತೆಯುಳ್ಳ ಶಿಸ್ತಿನಿಂದ ತಿದ್ದಿ ಅವರನ್ನು ಸರಿಯಾದ ಹಾದಿಗೆ ತರುತ್ತಾರೆ. ತಮ್ಮ ಮಕ್ಕಳ ಶಿಕ್ಷಣ, ಚಾರಿತ್ರ್ಯ ಮತ್ತು ಭವಿಷ್ಯಕ್ಕೆ ಅತ್ಯಂತ ಬೆಲೆ ನೀಡುವುದರಿಂದ ಅವರ ಕ್ಷೇಮಕ್ಕಾಗಿ ಪ್ರತಿಯೊಂದು ತ್ಯಾಗವನ್ನು ಮಾಡಲು ಸಿದ್ಧರಿರುತ್ತಾರೆ. ಅವರ ಮುಖಭಾವವೇ ಅವರ ವಾತ್ಸಲ್ಯವನ್ನು ಪ್ರತಿಬಿಂಬಿಸುತ್ತದೆ. ಅದೇ ರೀತಿಯಾಗಿ ನಮ್ಮ ಕರ್ತನ ಮುಖವು ಕೃಪೆ ಮತ್ತು ಪ್ರೀತಿಯ ದಯೆಯನ್ನು ಹೊರಸೂಸುತ್ತದೆ. ಮೊದಲನೇದಾಗಿ, ಕರ್ತನ ಮುಖವು ದೈವಿಕ ಸನ್ನಿಧಿಯನ್ನು ಪ್ರಕಟಿಸುತ್ತದೆ. ಆ ಸನ್ನಿಧಿಯಿಂದ ಆತನ ಪರಿಪೂರ್ಣ ಶಾಂತಿಯು ಹರಿಯುತ್ತದೆ. ದೇವರ ಸೇವಕರು ಸಭೆಯ ಮೇಲೆ ಆಶೀರ್ವಾದವನ್ನ ಉಚ್ಚರಿಸುವಾಗಲೆಲ್ಲ ಹೀಗೆ ಸಾರುತ್ತಾರೆ: ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಅರಣ್ಯಕಾಂಡ 6ನೇ ಅಧ್ಯಾಯ 26ನೇ ವಚನ. ಕರ್ತನ ಸನ್ನಿಧಿಯಿಂದ ಬರುವ ಶಾಂತಿಯು ಈ ಲೋಕವು ನೀಡುವ ಅಥವಾ ಕಸಿದುಕೊಳ್ಳುವ ಶಾಂತಿಯ ಹಾಗೆ ಅಲ್ಲ. ಇದು ಎಲ್ಲಾ ಗ್ರಹಿಕೆಗೂ ಮೀರಿದ ದೇವರ ಶಾಂತಿಯಾಗಿದೆ. ಆತನ ಕೃಪೆಯುಳ್ಳ ಮುಖವು ನಮ್ಮ ಹೃದಯಗಳನ್ನು ಆನಂದ ಮತ್ತು ಅತಿಯಾದ ಸಂತೋಷದಿಂದ ತುಂಬಿಸುತ್ತವೆ. ಎರಡನೇದಾಗಿ, ಆತನ ಮುಖದಿಂದ ನಾವು ಆತನ ಕೃಪೆಯ ಅಪರಿಮಿತ ಐಶ್ವರ್ಯವನ್ನು ಪಡೆದುಕೊಳ್ಳುತ್ತೇವೆ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಅರಣ್ಯಕಾಂಡ 6ನೇ ಅಧ್ಯಾಯ 25ನೇ ವಚನ. ಆತನ ಮುಖವು ನಮ್ಮ ಮೇಲೆ ಪ್ರಕಾಶಿಸುತ್ತದೆ ಎಂಬುದನ್ನು ಗಮನಿಸಿರಿ. ಆ ಪ್ರಕಾಶಮಾನವಾದ ಬೆಳಕು ಆತನ ಮಕ್ಕಳ ಮೇಲೆ ಸುರಿಯುವ ಕೃಪೆಯಾಗುತ್ತದೆ. ದಾವೀದನು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕರ್ತನ ಪ್ರೀತಿಯ ದಯೆಯು ಜೀವಕ್ಕಿಂತಲೂ ಮೇಲಾದದ್ದು ಎಂದು ಸಾರಿದನು. ಕೀರ್ತನೆಗಾರನು ಕರ್ತನ ಮುಖವನ್ನು ಹೇಗೆ ಹುಡುಕಬೇಕೆಂದು ನಮಗೆ ಕಲಿಸುತ್ತಾನೆ. ನಾನಾದರೂ ನಿರಪರಾಧಿಯು ನಿನ್ನ ಸಾನ್ನಿಧ್ಯವನ್ನು ಸೇರುವೆನು. ಎಚ್ಚೆತ್ತಾಗ ನಿನ್ನ ಸ್ವರೂಪ ದರ್ಶನದಿಂದ
ತೃಪ್ತನಾಗುವೆನು. ಕೀರ್ತನೆ 17:15. ಪ್ರಿಯ ದೇವರ ಮಕ್ಕಳೇ, ಪ್ರೀತಿಯ ಮಕ್ಕಳು ತಮ್ಮ ತಂದೆಯ ಮುಖಕ್ಕಾಗಿ ಹಂಬಲಿಸುವಂತೆ ಕರ್ತನ ಮುಖಕ್ಕಾಗಿ ಹಂಬಲಿಸಿರಿ. ಕೀರ್ತನೆಗಾರನು ಪ್ರಾರ್ಥಿಸಿದಂತೆ ನೀವು ಪ್ರಾರ್ಥಿಸಿರಿ. ನಿನ್ನ ದಾಸನ ಮೇಲೆ ನಿನ್ನ ಮುಖ ಪ್ರಸನ್ನತೆ ಇರಲಿ. ನಿನ್ನ ನಿಬಂಧನೆಗಳನ್ನು ನನಗೆ ಕಲಿಸು. ಕೀರ್ತನೆ 119:135. ನೀವು ನಿರಂತರವಾಗಿ ಕರ್ತನ ಮುಖವನ್ನು ಹುಡುಕಿ ಮತ್ತು ಆತನ ಕೃಪೆಯುಳ್ಳ ಸನ್ನಿಧಿಯಿಂದ ಹರಿದು ಬರುವ ಸಮೃದ್ಧವಾದ ಆಶೀರ್ವಾದಗಳನ್ನು ಪಡೆದುಕೊಳ್ಳಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು, ಯೆಹೋವನೇ, ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು ಎಂದು ಉತ್ತರ ಕೊಟ್ಟೆನು. ಕೀರ್ತನೆ 27:8. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ. ಕೀರ್ತನೆ 63, 64, 65 ಅಧ್ಯಾಯಗಳು. ಸಂಜೆ ರೋಮಾಪುರದವರೆಗೆ 6ನೆಯ ಅಧ್ಯಾಯ. ದೇವರು ನಿಮ್ಮನ್ನು ಕಾಯಲಿ.